ಸ್ಯಾಂಡಲ್ವುಡ್ನ ಕಿರಿಕ್ ಬೆಡಗಿ ರಶ್ಮಿಕಾ ಮಂದಣ್ಣ ಈಗ ತಮಿಳು ಮತ್ತು ತೆಲುಗು ಚಿತ್ರರಂಗಗಳಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕೈತುಂಬಾ ಸಿನಿಮಾಗಳನ್ನು ಇಟ್ಕೊಂಡಿರೋ ರಶ್ಮಿಕಾ ತೆಲುಗು ಚಿತ್ರರಂಗದ ಸ್ಟಾರ್ ನಟರ ಜೊತೆ ನಾಯಕಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಟಾಲಿವುಡ್ನಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರಿಗೆ ಪ್ರತ್ಯೇಕವಾದ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಈ ಜೋಡಿಯನ್ನ ತೆರೆಯ ಮೇಲೆ ಮಾತ್ರವಲ್ಲದೆ ನಿಜ ಜೀವನದಲ್ಲೂ ಒಟ್ಟಿಗೆ ನೋಡಲು ಬಯಸುವ ಅಭಿಮಾನಿಗಳೇ ಹೆಚ್ಚು. ಗೀತ ಗೋವಿಂದಂ ಹಾಗೂ ಡಿಯರ್ ಕಾಮ್ರೇಡ್ ಸಿನಿಮಾಗಳ ಮೂಲಕ ಅಭಿಮಾನಿಗಳನ್ನ ರಂಜಿಸಿರುವ ಈ ರೊಮ್ಯಾಂಟಿಕ್ ಜೋಡಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಗೀತ ಗೋವಿಂದಂ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಜೊತೆಗಿನ ಚುಂಬನದ ದೃಶ್ಯದಿಂದಾಗಿ ಅವರು ವಿವಾದಕ್ಕೀಡಾಗಿದ್ರು. ಅಷ್ಟೇ ಅಲ್ಲ, ನಂತರ ವಿಜಯ್ ದೇವರಕೊಂಡ ಜೊತೆ ರಶ್ಮಿಕಾ ಮಾಡಿದ ಮತ್ತೊಂದು ಸಿನಿಮಾ ಡಿಯರ್ ಕಾಮ್ರೇಡ್. ಇಬ್ಬರು ಬಾಲಿವುಡ್ನಲ್ಲಿಯೂ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿದ್ದಾರೆ. ಇದರ ಮಧ್ಯೆ ಜೋಡಿಯಾಗಿ ಮಾಲ್ಡೀವ್ಸ್ಗೆ ಹೋಗಿ ರಜಾ ಕಳೆದಿದ್ದಾರೆ. ಈಗ ವಿಜಯ್ ಮತ್ತು ರಶ್ಮಿಕಾ ದುಬೈಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಿದೆ. ಕೆಲವು ಫೋಟೋಗಳು ಕೂಡ ವೈರಲ್ ಆಗ್ತಿವೆ. ಇತ್ತೀಚೆಗಷ್ಟೇ ಅಲ್ಲಿದ್ದ ವಿಡಿಯೋವನ್ನ ವಿಜಯ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಟಾಲಿವುಡ್ ಜೋಡಿ ಈಗ ಮತ್ತೊಮ್ಮೆ ವಿದೇಶದಲ್ಲಿ ಜೊತೆಯಾಗಿ ವೆಕೇಶನ್ ಕಳೆದಿದ್ದಾರೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಇದರ ಫೋಟೋಗಳನ್ನ ಮಾತ್ರ ಇಬ್ಬರು ಶೇರ್ ಮಾಡಿಲ್ಲ. ನಟಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರ ನಡುವೆ ಆತ್ಮೀಯತೆ ಇದೆ. ಅನೇಕ ಸಂದರ್ಭಗಳಲ್ಲಿ ಅವರಿಬ್ಬರು ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ದಿನದಿಂದ ದಿನಕ್ಕೆ ಇಬ್ಬರ ನಡುವಿನ ಆಪ್ತತೆ ಹೆಚ್ಚಾಗ್ತಿದೆ. ಸಿನಿಮಾಗಳಲ್ಲಿ ಒಟ್ಟಾಗಿ ನಟಿಸಿರೋ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರು ಪರಸ್ಪರ ಪ್ರೀತಿಸುತ್ತಿದ್ದಾರೆ ಅನ್ನೋದು ಜನರ ಗುಮಾನಿ. ತಮ್ಮ ನಡುವೆ ಸ್ನೇಹದ ಹೊರತು ಬೇರೇನೂ ಇಲ್ಲ ಅಂತ ಈ ಸೆಲೆಬ್ರಿಟಿಗಳು ಹೇಳ್ತಲೇ ಬಂದಿದ್ದಾರೆ. ಮೊದಲು ಆಪ್ತವಾಗಿದ್ದ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ನಡುವೆ ನಂತರದ ದಿನಗಳಲ್ಲಿ ಬಿರುಕು ಮೂಡಿತ್ತು ಅನ್ನೋ ಸುದ್ದಿ ಹಬ್ಬಿತ್ತು. ಆದ್ರೆ ಅದು ನಿಜವಲ್ಲ. ಇಬ್ಬರು ಈಗಲೂ ಆತ್ಮೀಯವಾಗಿಯೇ ಇದ್ದಾರೆ. ಪರಸ್ಪರ ತಮ್ಮ ಸಿನಿಮಾಗಳಿಗೆ ಬೆಂಬಲ ಸೂಚಿಸುತ್ತಿದ್ದಾರೆ. ಚಿತ್ರರಂಗದಲ್ಲಿ ಇಬ್ಬರಿಗೂ ಒಳ್ಳೊಳ್ಳೆಯ ಆಫರ್ಗಳು ಹರಿದು ಬರ್ತಿವೆ. ರಶ್ಮಿಕಾ ಅವರು ಬಾಲಿವುಡ್ನಲ್ಲೂ ಮಿಂಚುತ್ತಿದ್ದಾರೆ. ವಿಜಯ್ ದೇವರಕೊಂಡ ಮಾತ್ರವಲ್ಲದೆ ಅವರ ಫ್ಯಾಮಿಲಿ ಜೊತೆಗೂ ರಶ್ಮಿಕಾ ಮಂದಣ್ಣ ಅವರಿಗೆ ಒಡನಾಟವಿದೆ. ವಿಜಯ್ ದೇವರಕೊಂಡ ಅವರ ಸಹೋದರ ಆನಂದ್ ದೇವರಕೊಂಡ ನಟಿಸಿದ್ದ ಬೇಬಿ ಸಿನಿಮಾ ಇತ್ತೀಚೆಗೆ ಬಿಡುಗಡೆಯಾಯಿತು. ಆ ಚಿತ್ರದ ಪ್ರೀಮಿಯರ್ ಶೋಗೆ ರಶ್ಮಿಕಾ ಮಂದಣ್ಣ ಆಗಮಿಸಿದ್ರು. ಆ ಮೂಲಕ ಆನಂದ್ ದೇವರಕೊಂಡ ಅವರ ವೃತ್ತಿ ಜೀವನಕ್ಕೆ ರಶ್ಮಿಕಾ ಬೆಂಬಲ ನೀಡಿದ್ರು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮವಾಗಿ ಕಮಾಯಿ ಮಾಡಿದೆ. ಇತ್ತೀಚೆಗಷ್ಟೇ ಪ್ರಿನ್ಸ್ ಮಹೇಶ್ ಬಾಬು ಅವರ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗುವ ಮೂಲಕ ಅಚ್ಚರಿ ಮೂಡಿಸಿದ್ರು ರಶ್ಮಿಕಾ. ಅಲ್ಲು ಅರ್ಜುನ್, ನಿತಿನ್ ಸಿನಿಮಾಗಳಲ್ಲೂ ಅವರು ಬಣ್ಣ ಹಚ್ಚುತ್ತಿದ್ದಾರೆ. ಇದರ ಜೊತೆಗೀಗ ರಶ್ಮಿಕಾ ಕಡೆಯಿಂದ ಮತ್ತೊಂದು ಸುದ್ದಿ ಕೇಳಿಬರ್ತಿದೆ. ವಿಜಯ್ ದೇವರಕೊಂಡ ನಿರ್ಮಾಣದ ಚಿತ್ರಕ್ಕೆ ರಶ್ಮಿಕಾ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಮಾತು ಹರಿದಾಡ್ತಿದೆ. ಹೌದು, ವಿಜಯ್ ದೇವರಕೊಂಡ ಕಳೆದ ವರ್ಷ ಕಿಂಗ್ ಆಫ್ ದಿ ಹಿಲ್ ನಿರ್ಮಾಣ ಸಂಸ್ಥೆಯನ್ನ ತೆರೆದಿದ್ದಾರೆ. ತಮ್ಮ ಬ್ಯಾನರ್ನಲ್ಲಿ ಉತ್ತಮ ಸಿನಿಮಾಗಳನ್ನ ಮಾಡುವ ಉದ್ದೇಶ ಇಟ್ಕೊಂಡಿರೋ ವಿಜಯ್ ಒಂದೊಳ್ಳೆ ಕಥೆಗಾಗಿ ಕಾಯ್ತಿದ್ರು. ಆದ್ರೀಗ ವಿಜಯ್ಗೆ ಉತ್ತಮ ಕಥೆ ಸಿಕ್ಕಿದೆಯಂತೆ. ವಿಜಯ್ ಬ್ಯಾನರ್ನಿಂದ ಮೂಡ್ ಬರ್ತಿರೋ ಸಿನಿಮಾಗೆ ರಶ್ಮಿಕಾ ನಾಯಕಿಯಾಗಿ ಅಭಿನಯಿಸಲಿದ್ದಾರಂತೆ. ಆದ್ರೆ ನಾಯಕ ಮತ್ತು ನಿರ್ದೇಶಕರ ಬಗ್ಗೆ ಸ್ಪಷ್ಟವಾಗಿ ಯಾವುದೇ ಮಾಹಿತಿಗಳು ಹೊರಬಿದ್ದಿಲ್ಲ. ಆದ್ರೆ ಕೆಲವು ಮೂಲಗಳ ಪ್ರಕಾರ ವಿಜಯ್ ದೇವರಕೊಂಡ ಅವರೇ ರಶ್ಮಿಕಾಗೆ ನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗ 3ನೇ ಬಾರಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಒಟ್ಟಿಗೆ ಅಭಿನಯಿಸುವ ಸಾಧ್ಯತೆ ಇದೆ. ಇದೀಗ ಕೊಡಗಿನ ಬೆಡಗಿ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪ್ರೀತಿ ತುಂಬಿದ ಸಾಲುಗಳನ್ನು ಬರೆದು ಪೋಸ್ಟ್ ಮಾಡಿದ್ರು. ಅದರಲ್ಲಿ, ನಾನು ನಿಮ್ಗೆ ಒಂದು ವಿಷಯ ಹೇಳಲು ಬಯಸ್ತೇನೆ. ನನ್ನ ಜೀವನದಲ್ಲಿ ಬಂದಿದ್ದಕ್ಕಾಗಿ ಧನ್ಯವಾದಗಳು ಅಂತ ಬರೆದು ಹೃದಯದ ಇಮೋಜಿ ಹಾಕಿದ್ರು. ರಶ್ಮಿಕಾ ಯಾರ ಹೆಸರನ್ನೂ ಪೋಸ್ಟ್ನಲ್ಲಿ ಟ್ಯಾಗ್ ಮಾಡಿಲ್ಲ. ಆದ್ರೆ ವಿಜಯ್ ದೇವರಕೊಂಡ ಕುರಿತು ರಶ್ಮಿಕಾ ಈ ಪೋಸ್ಟ್ ಮಾಡಿದ್ದಾರಾ ಅನ್ನೋದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.